ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್, ಸ್ವಸ್ಥ ವೆಲ್ನೆಸ್ ಸೆಂಟರ್, ಧಾರೇಶ್ವರ, ಕುಮಟಾ. ಹಿಂದಿನ ಸಂಚಿಕೆಯಲ್ಲಿ ನಾವು ವಮನದ ಬಗ್ಗೆ ಮಾತಾಡಿದ್ದೇವೆ. ಇವತ್ತು ನಾನು ವಿರೇಚನದ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಿಮಗೆ ಹೇಳ್ತೇನೆ. ಏನು ಅಂತ ಗೊತ್ತಿರಲಿ ಅಂತ ಹೇಳಿದೆ. ಈ ವಿರೇಚನ ಅನ್ನುವಂಥದ್ದು ತುಂಬ ಉಪಯೋಗಕ್ಕೆ ಬರುವಂಥ ಉಪಕಾರ ಆಗುವಂಥ ಎಲ್ಲ ಕಾಯಿಲೆಗಳಿಗೂ ಬಳಸುವಂಥ ಒಂದು ಚಿಕಿತ್ಸೆ. ಇದರಲ್ಲಿ ಮೂಲದಿಂದ ನಾವೇನು ಹೇಳ್ತೇವೆ, ಯಾವುದೇ ಕಾಯಿಲೆಯ ಮೂಲದಿಂದ ನಾವು ದೋಷವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದರೆ ಅದೇ ವಮನ ವಿರೇಚನಾದಿಗಳು. ವಿರೇಚನ ಇದರಲ್ಲಿ ನಮಗೆ ಭಾಳ ಸುಲಭ ಮತ್ತು ಉತ್ತಮ ರೀತಿಯ ಪರಿಣಾಮವನ್ನು ಕೊಡುತ್ತೇವೆ. ಇಲ್ಲಿ ನಮ್ಮ ಸ್ವಸ್ಥ ವೆಲ್ನೆಸ್ ಸೆಂಟರನ್ನು ಮಾಡಿ ಸುಮಾರು 10ರಿಂದ 12 ವರ್ಷ ಆಗಿರ್ಬೋದು. 10ರಿಂದ 12 ವರ್ಷದಲ್ಲಿ ಸುಮಾರು ನಾವೊಂದು 1,500-2,000 ಜನರ ಮೇಲೆ ವಿರೇಚನವನ್ನು ಈಗ ಆಲ್ರೆಡಿ ಕೊಟ್ಟಿದ್ದೇವೆ. ಸೊ ಅವರಲ್ಲಿ ವಿರೇಚನ ತಗೊಂಡ್ರವರಲ್ಲಿ ಆಲ್ಮೋಸ್ಟ್ 90% ಜನರಿಗೆ ಕಂಪ್ಲೀಟ್ ರೋಗ ಮುಕ್ತಿಯೊಟ್ಟಿಗೆ ಸಮಾಧಾನ ಸಿಕ್ಕಿದೆ. ಇದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅದಕ್ಕೋಸ್ಕರ ನಾನು ಈಗ ವಿರೇಚನದ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಹೇಗೆ ನಾನು ವಮನದಲ್ಲಿ ಹೇಳಿದ್ನೋ ಪೂರ್ವಕರ್ಮ, ಪ್ರಧಾನ ಕರ್ಮ, ಪಶ್ಚಾತ್ ಕರ್ಮ ಅಂತೇಳಿ, ಅದೇ ರೀತಿ ವಿರೇಚನದಲ್ಲೂ ಕೂಡ ಹಾಗೆಯೇ 3 ಇರ್ತದೆ. ಏನು ಪ್ರಧಾನ ಕರ್ಮ ಪೂರ್ವಕರ್ಮ ಅಂತ ಹೇಳಿದ್ನ, ವಮನದಲ್ಲಿ ಹೇಗೆ ಪೂರ್ವಕರ್ಮ ಇರ್ತದೆ ಹಾಗೆ ಸ್ನೇಹಪಾನ ಇರ್ತದೆ. 3ರಿಂದ 5 ದಿವಸದವರೆಗೆ ಸ್ನೇಹಪಾನ ಇರ್ತದೆ. ಸ್ನೇಹಪಾನ ಆದಮೇಲೆ ಬಾಹ್ಯ ಸ್ನೇಹ ಮತ್ತು ಸ್ವೇದನ ಇರ್ತದೆ. ಯಾಕೆಂದರೆ ಯಾವುದೇ ಒಂದು ಕಟ್ಟಿಗೆಯನ್ನು ನಾವು ಡ್ರೈ ಆಗಿದ್ದಾಗ ಅದನ್ನು ಬಗ್ಸ್ಲಿಕ್ಕೆ ಹೋದರೆ ಕಟ್ಟಾಗಿಬಿಡ್ತದೆ. ಆದರೆ ಅದಕ್ಕೆ ತೈಲವನ್ನೆಲ್ಲ ಹಚ್ಚಿ ಸ್ಮೂತ್ ಮಾಡಿ ಅದು ಬಗ್ಗುವ ಹಾಗೆ ಮಾಡಿದರೆ ನಾವು ಬೇಕಾದಾಗ ಬೆಂಡ್ ಮಾಡಿಬಿಟ್ಟು ಅದನ್ನು ಬಳಸ್ಬೋದು. ಅದೇ ರೀತಿ ನಮ್ಮ ದೇಹ ಕೂಡ ಹಾಗೆ ಡೈರೆಕ್ಟ್ ನಾವು ವಿರೇಚನಕ್ಕೆ ಕೊಟ್ಟರೆ ಏನಾಗ್ತದೆ ಅಂದರೆ ಕರಳಿನ ಭಾಗದಲ್ಲಿರುವಂಥನ್ನು ಕಿತ್ಕೊಂಡು ಹೋಗಿ ಒಂದು ನಮ್ಮಲ್ಲಿ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದು, ವೀಕ್ನೆಸ್ ಆಗೋದು, ಸುಸ್ತಾಗೋದು, ತಲೆ ಸುತ್ತೋದು, ಕಾಲು ನೋವು ಬರೋದು, ಅಥವಾ ಇದ್ದ ಕಾಯಿಲೆಯನ್ನು ಜಾಸ್ತಿ ಮಾಡುವಂಥದ್ದು, ಇಂಥದ್ದೆಲ್ಲ ದುಷ್ಪರಿಣಾಮಗಳು ಬರ್ಬೋದು. ಆದರೆ ಈಗ ನಾವು ವಿರೇಚನ ಮಾಡುವಾಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಆ ರೀತಿ ನಾವು ತಪ್ಪನ್ನು ಮಾಡಲಿಕ್ಕೆ ಬರೋದಿಲ್ಲ. ಆಗ ನಾವು ದೋಷಗಳನ್ನು ತಕ್ಕ ಹಾಗೆ ಅದಕ್ಕೆ ಸರಿಯಾದ ಒಂದು ಸ್ನೇಹವನ್ನು ಸೆಲೆಕ್ಟ್ ಮಾಡಿ, ಅದು ಘೃತ ಇರ್ಬೋದು, ತೈಲ ಇರ್ಬೋದು, ವಸ ಇರ್ಬೋದು, ಮಜ್ಜ ಇರ್ಬೋದು. ನಾನು ಇವೆಲ್ಲದರ ಬಗ್ಗೆ ನಿಮಗೆ ಸ್ನೇಹನ ಹೇಳುವಂಥ ಚಾಪ್ಟರ್ಲಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ನಿಮಗೆ ಇದಿಷ್ಟು ತಿಳಿದಿಟ್ಕೊಳ್ಳಿ. ಸೊ ಇದನ್ನು ನಾವು ನಿಯಮಿತವಾಗಿ ಹೇಗೆ ವಮನದಲ್ಲಿ ಹೇಳಿದೆವು ಹಾಗೆ 30 ml, 60 ml, 90 ml, 120 ml, 200 ml, 250 ml ಅವರವರ ಒಂದು ಅಗ್ನಿಗೆ ಅನುಸಾರವಾಗಿ, ಅವರ ಕಾಯಿಲೆಗೆ ಅನುಸಾರವಾಗಿ, ಅವರ ಜೀರ್ಣಶಕ್ತಿಯ ಅನುಸಾರವಾಗಿ ರೋಗಿಯ ಬಲಾಬಲಗಳನ್ನೆಲ್ಲ ನಿರ್ಧಾರ ಮಾಡಿ ಕೊಡ್ತೇವೆ. 4ರಿಂದ 5 ದಿವಸ ಆದ ನಂತರ ಬಾಹ್ಯವಾಗಿ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ಸ್ವೇದನ ಮಾಡ್ತೇವೆ. ಸ್ವೇದನ ಮಾಡಿದಾಗ ಯಾವಾಗಲೂ ಎಣ್ಣೆ ಹಚ್ಚಿದ ಸ್ನೇಹನ ಮಾಡಿದ್ಮೇಲೆ ಸ್ವೇದನ ಮಾಡಿದಾಗ ಅದು ಲಿಕ್ವಿಫೈ ಆಗಿ ಎಲ್ಲ ದೋಷಗಳು ಸೆಲ್ಯುಲಾರ್ ಲೆವೆಲಲ್ಲಿ, ಜೀವಕೋಶದ ಲೆವೆಲಲ್ಲಿ ಅದು ಲಿಕ್ವಿಫೈ ಆಗ್ತದೆ. ಅದು ಲಿಕ್ವಿಫೈ ಆದ ನಂತರ ನಾವು ವಿರೇಚನ ಔಷಧಿಯನ್ನು ಕೊಡ್ತೇವೆ. ಒಂದು ದಿನ ಅಂದರೆ ಈ ವಿರೇಚನ ಹೇಗೆ ವಮನ ಔಷಧಿಯನ್ನು ನಾನು ಹೇಳಿದ ಕಫಕಾಲದಲ್ಲಿ ಕೊಡಬೇಕು, ಅದೇ ರೀತಿ ವಿರೇಚನ ಔಷಧವನ್ನು ಪಿತ್ತಕಾಲದಲ್ಲಿ ಕೊಡಬೇಕು. ಯೂಶ್ವಲಿ ನಾನು ಹೇಳಿದೆ ಬ್ರಾಹ್ಮಿ ಮುಹೂರ್ತದಿಂದ ಸುಮಾರು 9 ಗಂಟೆವರೆಗೆ ಕಫಕಾಲ ಇರ್ತದೆ, ಆ ಟೈಮ್ನಲ್ಲಿ ಮಾಡ್ತೇವೆ ಅಂತ. ಹಾಗಾಗಿ ನಮ್ಮ ಈ ಒಂದು ಸ್ವಸ್ಥ ವೆಲ್ನೆಸ್ ಸೆಂಟರ್ನ ಸುತ್ತಮುತ್ತಲ ವಾತಾವರಣದಲ್ಲಿ 6ರಿಂದ 7 ಗಂಟೆಗೆ ಮಾಡ್ತೇವೆ. ಅತಿ ಉತ್ತಮವಾದ ರಿಸಲ್ಟನ್ನು ಪಡೆದೇವೆ. ವಮನಕ್ಕೆ ಹೇಳಿದ್ದೇವೆ. ವಿರೇಚನವನ್ನು 9 ಗಂಟೆಗೆ ನಾವು ಕೊಡ್ತೇವೆ. 9 ಗಂಟೆ ಅಂತ ಹೇಳಿದರೆ ಪಿತ್ತಕಾಲ ಪ್ರಾರಂಭ ಆಗುವಂಥ ಪ್ರಥಮ ಹಂತದಲ್ಲಿರ್ತೇವೆ, ಆಗ ಕೊಡ್ತೇವೆ. ಹೇಗೆ ವಮನೌಷಧ ಏನಿರ್ತದೆ ಜೀರ್ಣ ಆಗದೇ ವಾಪಸ್ ಬರ್ತದೆ, ಈ ವಿರೇಚನದಲ್ಲಿ ಹಾಗಲ್ಲ. ಕೊಟ್ಟಂಥ ಔಷಧ ಜೀರ್ಣ ಆಗಿ ನಮಗೆ ವಿರೇಚನವನ್ನು ಮಾಡ್ತದೆ. ಇದಕ್ಕೆ ಡಿಫರೆನ್ಸ್ ಇರೋದು ಅದು. ಇದು ವಮನ ಔಷಧವು ಜೀರ್ಣ ಆಗಬಾರದು, ಹಾಗೆ ಹೊರಗೆ ಬರಬೇಕು ದೋಷಗಳನ್ನು ತೆಗೆದುಕೊಂಡು. ವಿರೇಚನ ಔಷಧಗಳು ಜೀರ್ಣ ಆಗಿಬಿಟ್ಟು ಆ ನಂತರ ಬರಬೇಕು. ಹಾಗೆ ನಾವು 9 ಗಂಟೆಗೆ ಕೊಟ್ಟರೆ ಸುಮಾರು ಒಂದು 2-2.5 ತಾಸು ಜೀರ್ಣ ಆಗ್ಲಿಕ್ಕೆ ಬೇಕಾಗ್ತದೆ. ಜೀರ್ಣ ಆದ ನಂತರ ಪ್ರಕೃತಿಯ ಮೇಲೆ ವ್ಯತ್ಯಾಸ ಆಗ್ತದೆ. ಕಾಮನ್ ಆಗಿ 2 ತಾಸು 2.5 ತಾಸಿಗೆ ಬೇದಿ ಜೀರ್ಣ ಆಗಿಬಿಟ್ಟು ಔಷಧಿ ಜೀರ್ಣ ಆಗಿ ದೇಹದಿಂದ ಎಲ್ಲ ದೋಷಗಳನ್ನು ಹೊಟ್ಟೆಗೆ ತಂದು ಶಟ್ ಔಟ್ ಮಾಡ್ತದೆ. ಬೇರೆ ಯಾವುದೇ ವಿಧಾನದಿಂದ ನಾವು ದೇಹದಲ್ಲಿರುವಂಥ ಟಾಕ್ಸಿನ್ಸ್ ತೆಗಿಲಿಕ್ಕಾಗೋದಿಲ್ಲ. ಇದು ಒಂದೇ ಶತಸಿದ್ಧವಾದ ಪರ್ಫೆಕ್ಟ್ ಆದಂಥ ವಿಧಾನ. ಸೊ ಆಗ ವಿರೇಚನ ಕೊಟ್ಟಾಗ ಪೂರ್ತಿ ದೋಷಗಳು ಹೋಗಿರ್ತವೆ. ನಾವು ಹೇಳಬೇಕಂತ ಹೇಳಿದರೆ ಸುಮ್ಮನೆ ನೀವು ವಿರೇಚನ ಸಂಡಸ್ ಆಗಲಿಕ್ಕೆ ಔಷಧ ತೊಗೊಂಡು ಅದು ಡೋಸ್ ಜಾಸ್ತಿ ಇದ್ದರೆ 10 ಸತಿ ಹೋದರೆ ನಿಮ್ಮನ್ನು ಅಡ್ಮಿಟ್ ಮಾಡಿ ನಾವು ಸೋಡಿಯಮ್ಮು ಇದು ಬ್ಯಾಲೆನ್ಸ್ ಎಲ್ಲ ಆಗಲಿಕ್ಕೆ ಔಷಧವನ್ನು ಕೊಡಬೇಕಾಗ್ತದೆ, ORSಗಳನ್ನೆಲ್ಲ ಕೊಡಬೇಕಾಗ್ತದೆ. ಆದರೆ ವಿರೇಚನದಲ್ಲಿ ನಾವು 10ರಿಂದ 15, 20 ಆ್ಯಕ್ಚುಲಿ 10 ವೇಗ, 20 ವೇಗ, 30 ವೇಗದವರೆಗೂ ಮಾಡ್ತೇವೆ. ಅವರ 30 ವೇಗ ಆದರೂ ಕೂಡ ರೋಗಿ ಸ್ಟೇಬಲ್ ಆಗಿರ್ತಾನೆ, ಯಾವುದೇ ರೀತಿ ಸಮಸ್ಯೆ ಬರುವುದಿಲ್ಲ. ಸರಿಯಾಗಿ ಆಯಿತು ಅಂತ ಹೇಳಿದ್ರೆ ಯಾವುದೇ ರೀತಿ ಸಮಸ್ಯೆ ಬರುವುದಿಲ್ಲ. ಸೊ ಇದು ಪೂರ್ವಕರ್ಮದ ಸಂಬಂಧಪಟ್ಟಿರುವಂಥದ್ದು. ಪ್ರಧಾನ ಕರ್ಮದಲ್ಲಿ ನಾನು ಹೇಳಿದ್ನಲ್ಲ, ಪಿತ್ತಕಾಲದಲ್ಲಿ ಔಷಧಿ ಕೊಡ್ತೇವೆ, 2 ಗಂಟೆ ನಂತರ ವಿರೇಚನ ಆಗ್ತದೆ. ಪೂರ್ತಿ ವಿರೇಚನ ಆದಂಥ ಏನು
ರೋಗಿ ಇದ್ದಾನೆ, ಅವನಿಗೆ ಸರಿಯಾದ ಡೈಜೆಷನ್ ಆಗ್ಲಿಕ್ಕೆ ಶುರುವಾಗ್ತದೆ, ಬೇದಿ ನಿಲ್ತದೆ, ಹಸಿವೆ ಆಗಲಿಕ್ಕೆ ಶುರುವಾಗ್ತದೆ. ಆಗ ಮಜ್ಜಿಗೆಯನ್ನು ಕೊಡ್ತೇವೆ, ಆಮೇಲೆ ರೈಸ್ ವಾಟರನ್ನು ಕೊಡ್ತೇವೆ. ಹಾಗೆ ಮಂಡ ವಿಲೇಪಿ ಹೇಳಿದನ ಸಂಸರ್ಜ ಕರ್ಮದಲ್ಲಿ ಹೇಳ್ತೇವೆ, ಅದು ಪ್ರಧಾನ ಕರ್ಮದಲ್ಲಿ ಬರ್ತದೆ ಆವತ್ತು ಸಂಜೆ. ಆ ನಂತರ ಅವರನ್ನು ನಾವು ಭಾಳ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ಯಾಕೆಂದರೆ ದೇಹದಲ್ಲಿ ಎಲ್ಲ ಡೈಜೆಸ್ಟಿವ್ ಜ್ಯೂಸ್ ಇರಲಿ ಯಾವುದೇ ಇರಲಿ ಪೂರ್ತಿ ಕಿತ್ಕೊಂಡು ಹೋಗಿರುತ್ತೆ. ಸ್ಲೋ ಆಗಿ ಅಗ್ನಿಯನ್ನು ಸರಿ ಮಾಡಿ ಉಳಿದದ್ದನ್ನು ಸರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ. ಆವಾಗ ನಾನು ಹೇಳ್ದಂಗೆ ಪಶ್ಚಾತ್ ಕರ್ಮದಲ್ಲಿ ನಾವು ಫಸ್ಟು ರೈಸ್ ವಾಟರನ್ನು ಕೊಡ್ತೇವೆ. ಅದರಲ್ಲಿ ಬೇರೆ ಬೇರೆ ರೀತಿ ಮಾಡ್ಬೋದು. ನಾವು ಪ್ರಿಪ್ರೇಷನಲ್ಲಿ ತುಂಬ ವಿಧಾನ ಇದೆ. ಒಂದು ರೈಸಿಂದ ಮಾಡ್ಬೋದು, ಇಲ್ಲ ಜೋಳದಿಂದ ಮಾಡ್ಬೋದು, ರಾಗಿಯಿಂದ ಮಾಡ್ಬೋದು, ಸಿರಿಧಾನ್ಯಗಳಿಂದ ಮಾಡ್ಬೋದು, ಬೇರೆ ಬೇರೆ ಇರ್ತದೆ. ಅದೆಲ್ಲ ವಿಧಾನ ಪ್ರಿಪ್ರೇಷನ್ ಬೇರೆ ಇರ್ತದೆ. ಅದನ್ನೆಲ್ಲ ನಾವು ಇಲ್ಲಿ ಹೇಳುವಂಥದ್ದು ಅಷ್ಟು ಪ್ರಸ್ತುತ ಅಲ್ಲ. ಸೊ ಅದಕ್ಕೋಸ್ಕರ ಆ ರೀತಿ ಸಂಸರ್ಜನ ಕ್ರಮದಲ್ಲಿ ಸರಿ ಮಾಡ್ತೇವೆ. ಆಮೇಲೆ ಯಾವ ಕಾಯಿಲೆ ಸಮಸ್ಯೆ ಉಂಟು ಅದಕ್ಕೆ ಔಷಧ ಕೊಡ್ತೇವೆ. ಆಗ ನಮಗೆ ನಿಜವಾದ ಒಂದು ಉತ್ತಮವಾದಂಥ ಫಲಿತಾಂಶ ಬರ್ತದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇಲ್ಲ ನಮ್ಮಿಂದಲೇ ಆಗಬೇಕು ಅಂತ ಹೇಳಿದರೆ ವಿಡಿಯೋದ ಕೊನೆಯಲ್ಲಿ ಸಿಗುವಂಥ ವಿಳಾಸವನ್ನು ಸಂಪರ್ಕಿಸಬಹುದು ಮತ್ತು ಚಿಕಿತ್ಸೆಯನ್ನು ಯೋಗ್ಯ ರೀತಿಯಲ್ಲಿ ಪಡೆದುಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಂದನೆಗಳು.